when it comes to nutrition. ಹಾ Harshna ಹೇಳಿದ್ರಿ, That's so very my important. mind is clicking there. So when it comes to nutrition, ಏನ್ ಮಾಡ್ಬೋದು to keep our gums and teeth stronger? ಯಾಕಂದ್ರೆ ಹಳೆ ಕಾಲದವ್ರಿಗೆ ಇನ್ನೂ ಕೂಡ ಹಲ್ಲು ಉದುರ್ತಾ ಇಲ್ಲ, ಬಟ್ ಇವಾಗ 40s ಅಲ್ಲಿ ಇರೋರ್ಗೆ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. Exactly, you're very So much right. yes, what's happening? How Yes. do we do that? So don't you think this generation Yeah. is so much dependent on the soft diet, soft foods? Yes. The Yes, whole I agree. Indian food scenario-ನೇ change ಆಗೋಗ್ತಾ ಇದೆ. Yes. It's all like, liking pizzas, pastas, ಜಲ್ದಿ ಅಷ್ಟೇ. ತಿಂದ್ಬಿಡ್ಬೇಕು. ಏನ್ ಕ್ವಿಕ್ಲಿ ಏನ್ ಸಿಗತ್ತೆ ಇವಾಗ, ಯಾರು ಅದಕ್ಕೆ ಕುತ್ಕೊಂಡು ಮಾಡ್ತಾರೆ? ಸ್ವಿಗ್ಗಿ, ಝೊಮ್ಯಾಟೊ. That is where our world is moving, and don't know, ಇವಾಗ ಬರ್ತಾ ಬರ್ತಾ ಥರ್ಡ್ ವಿಸ್ಡಮ್ ಟೀತ್ ಅದು ಇವಾಗ ಹೋಗಿ ಬಚ್ಚಿಟ್ಕೊಂಡು ಒಳಗಡೆ ಕೂತ್ಕೋತಾ ಇದೆ. ಹೋಗ್ತಾ ಹೋಗ್ತಾ ಸೆಕೆಂಡ್ ಮೋಲಾರು ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಡುತ್ತೆ. That's where it is. ಅಂದ್ರೆ ಅಲ್ಲಿ ಲೋಡ್ ಬೀಳ್ತಾ ಇಲ್ಲ ಅಂತ. ಎಕ್ಸಾಕ್ಟ್ಲಿ. ಸೊ ನಾವು ಚಿಕ್ಕ ವಯಸ್ಸಲ್ಲೇನೆ ವಿ ಹ್ಯಾವ್ ಟು ಕ್ಯಾಚ್ ಇಟ್ ಯಂಗ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಚಿಕ್ಕ ವಯಸ್ಸಲ್ಲೇ ನಾವು ಹಲ್ಲುಗಳಿರೋದೇ ಚೆನ್ನಾಗಿ ಕಚ್ಚಿ ಅಗಿಯೋದಿಕ್ಕೆ, ಅದಕ್ಕೆ ಕೆಲಸ ಕೊಡ್ಬೇಕು ತಾನೆ ನಾವು, ಇನ್ ಆರ್ಡರ್ ಟು ಕೀಪ್ ಇಟ್ ಹೆಲ್ದಿ. ಸೊ ಅದ್ರ ಬದಲು ಬರೀ ಪಿಜ್ಜಾ ಕೊಡಿಸ್ತಾ ಇರ್ತೀವಿ, ಚಿಪ್ಸ್ ಕೊಡಿಸ್ತಾ ಇರ್ತೀವಿ. ಜಸ್ಟ್ ದೀಸ್ ಜಂಕ್ ಫುಡ್ ವಿಲ್ ನಾಟ್ ಹೆಲ್ಪ್ ದ ಕಿಡ್ಸ್ ಅಟ್ ಆಲ್. ಸೊ ಚಿಕ್ಕ ವಯಸ್ಸಲ್ಲೇನೆ ನಾವು ಒಂದು ಹೆಲ್ದಿ ಫುಡ್ ಡಯಟ್ಗೆ ನಾವು ಅಭ್ಯಾಸ ಮಾಡಿಸ್ಲೇಬೇಕು. ಓಕೆ, ಪಿಜ್ಜಾ ಬೇಕಾ once in a while, say once in a week or once in 2 weeks is still okay. Yes. But not on daily basis that we can feed them with all these just the Maggi or the pastas. That's a big no, basically. So it's the diet, rich in fiber, rich in proteins. ಆ ಥರ ಕೊಡ್ತಾ ಹೋಗಬೇಕು ಮಕ್ಕಳಿಗೆ. And of course ಮಕ್ಕಳು, they will be craving for sweet, sugary chocolates, of course. So ಅದಕ್ಕೆ ಒಂದು ಪರಿಹಾರ ಆಗ್ಲೇ ಹೇಳ್ದಾಗೆ ಚೆನ್ನಾಗೆ ಬ್ರಷ್ ಮಾಡಲೇಬೇಕು. ಅಥವಾ ದ ಅದರ್ ಆಪ್ಷನ್ ಇಸ್ ಒಂದು ಸೌತೆಕಾಯಿ ಕೊಡಿ ತಿನ್ನಕ್ಕೆ, ಕ್ಯಾರೆಟ್ ಕೊಡಿ ತಿನ್ನಕ್ಕೆ. ಚಾಕ್ಲೇಟ್ ತಿಂದ ಆದ ತಕ್ಷಣ ಒಂದು ಕ್ಯಾರೆಟ್ ಪಕ್ಕದಲ್ಲಿ ಇಟ್ಕೊಂಡು So last meal is carrot or no? Yes, Your teeth yes. doesn't remember that you ate chocolate. Yeah, so that it removes all the dirt of that remains on the teeth ಅಲ್ಲ, ಅದೆಲ್ಲ ಚೆನ್ನಾಗೆ fibrous food and all, especially they clean up your entire oral cavity. Okay. ಸೊ ಹಾಗಾಗಿ fibrous foods are mandatory. ಅದನ್ನ ಇನ್ಕಾರ್ಪೊರೇಟ್ ಮಾಡಲೇಬೇಕು ಚಿಕ್ಕ ವಯಸ್ಸಲ್ಲೇನೆ. that should be of course, ಬರೀ ಮಕ್ಕಳಿಗೆ ಅಂತಲ್ಲ, ದೊಡ್ಡೋರ್ಗು it holds good. ಹೌದು. So when it comes to nutrition, what is your take? ಹೇಗಿರಬೇಕು? What is a balanced diet to you? So many trending diets happening in market. ಇದನ್ನ ತಿನ್ನಿ, ಈ ಪ್ರೋಟೀನ್ ತಗೊಳ್ಳಿ, ಇದನ್ನ ಮಾಡಿ, ಈ ಕೀಟೋ ಡಯಟ್, ಇನ್ನೊಂದೇನೋ ಡಯಟ್, all these fat diets. What is your take on this? ತುಂಬಾ ಚೆನ್ನಾಗಿ ಹೇಳಿದ್ರೆ, ಆ ಡಯಟು ಈ ಡಯಟು ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಬೇಡವಾ ನಮ್ಮ? ತಲೆ ಹೊಟ್ಟೆ ಎರಡೂ ಬಿಸಿ ಆಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಏನು Yes, 24/7 you keep chewing something and then it definitely feels tired at some point of time. Yes. Why don't we give it a break? Oh yeah. What do you mean by break? Yes, that's the next question. Break ಅಂದರೆ at least say, you can incorporate intermittent fasting. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ ಏನಾಗುತ್ತೆ, ನಮ್ಮ ಇಡೀ ಗಟ್ಗೆ ರೆಸ್ಟ್ ಸಿಗುತ್ತೆ. ಓಕೆ, ಸೊ ಇಟ್ಸ್ ಅಫ್ಕೋರ್ಸ್ ಇನಿಷಿಯಲಿ ಇದು ಕಷ್ಟ ಆಗುತ್ತೆ, ಇದು ಪ್ರಾಕ್ಟೀಸಿಗೆ ತೊಗೊಂಡು ಬರೋದು ತುಂಬ ಕಷ್ಟ ಆಗುತ್ತೆ. ಯು ಕ್ಯಾನ್ ಹ್ಯಾಬಿಚುಯಲಿ ಪ್ರಾಕ್ಟೀಸ್ ದಿಸ್. ಅಂದರೆ ಫಸ್ಟ್ ಫ್ಯೂ ಲೈಕ್ ವಾರಕ್ಕೆ ಒಂದಿನ ಫಾರ್ 12 hours, ಅಥವಾ 2 ವಾರಕ್ಕೆ ಒಂದಿನ ಫಾರ್ 24 hours. ಇಫ್ ಇಟ್ ಸೌಂಡ್ಸ್ ಡಿಫಿಕಲ್ಟ್, ಓಕೆ, ಯು ಕ್ಯಾನ್ ಸ್ಟಾರ್ಟ್ ವಿತ್ ಇನಿಷಿಯಲ್ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಸ್ವಲ್ಪ ಗಟ್ಗೆ ಬ್ರೇಕ್ ಕೊಡಬೇಕು ಅನ್ನೋದು. ಅಂಡ್ ದೆನ್ ಇವೆನ್ಚುಯಲಿ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಏಕಾದಶಿ ಉಪವಾಸ. ಎವರ್ ಹರ್ಡ್? Yes. So that is on the 11th day of the lunar cycle. Yeah. Okay. So that is when we have to keep our mind and our body, our gut ಒಂಥರ ಕ್ಲೆನ್ಸ್ ಆಗೋದಕ್ಕೆ ಒಳ್ಳೆ ಟೈಮ್ ಅದು. ಸೊ ಅದನ್ನ ಆದಷ್ಟು ಫಾಲೋ ಮಾಡಬೇಕು ಅಂತಂದ್ರೆ ಮಾಡಿ. ಅಥವಾ ಸಂಕಷ್ಟಿ ಅಂತ ಎಲ್ಲ ಹೇಳಿ ಕೆಲವರೆಲ್ಲ ಖಾಲಿ ಹೊಟ್ಟೆಲಿ ಇರ್ತಾರೆ, ದಟ್ ಇಸ್ ಆಲ್ಸೋ ಗುಡ್ ಪ್ರಾಕ್ಟಿಸ್. ಅಥವಾ ಶನಿವಾರ ವಾಟ್ ಎವರ್, ಇನ್ ವಿಚ್ ಎವರ್ ವೇ, not just eating healthy, rich, fibrous diet, all that is said and done, yes, but ಅವಾಗ ಸ್ವಲ್ಪ ಬ್ರೇಕ್ ಕೂಡ ಕೊಡಿ ನಮ್ಮ ಹೊಟ್ಟೆಗೆ. ಅಟ್ಲೀಸ್ಟ್ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡಾದ್ರೂ ಕೊಟ್ಕೊಂಡ್ರೆ ಒಳ್ಳೇದಾಗೆ ಆಗುತ್ತೆ ಅಲ್ವಾ? ಇನ್ಸ್ಟೆಡ್ ಆಫ್ ಸೇಯಿಂಗ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿದ್ದೀನಿ ಕಣೋ ಅಂತ ಎಲ್ಲ ಹೇಳ್ಕೊಂಡು ಬದಲಿ, ಓಕೆ ಫೈನ್, ಐ ಆಮ್ ಸ್ಪಿರಿಚುವಲಿ ಕನೆಕ್ಟೆಡ್ ಟು ಗಾಡ್ ಅಂಡ್ ಐ ಡೋಂಟ್ ಹ್ಯಾವ್ ಟು ಈಟ್ ದಿಸ್ ಟುಡೇ ಅಂತ ಹೇಳ್ಕೊಂಡ್ರು ಕೂಡ ಇಟ್ ವಿಲ್ ಬಿ ಖಂಡಿತ. Awesome. So do you have any kind of routine that you follow? Yes.
Okay. ಇದು ಹೇಳಬೇಕು ಅಂತಂದರೆ ಐ ಫಾಲೋ ದಿಸ್ ಏಕಾದಶಿ ಉಪವಾಸ ವಿಚ್ ಕಮ್ಸ್ ಒನ್ಸ್ ಇನ್ 15 days Okay. on the 11th day. Yes. ಸೊ ಅವತ್ತಿನ ದಿನ ಲೈಕ್ ದ ಪ್ರೀವಿಯಸ್ ಡೇ ನಾವೇನು ತಿಂದಿರ್ತೀವಿ ಕೊಡ್ತೀವಿ ದಟ್ಸ್ ದ ಲಾಸ್ಟ್ ಆನ್ ದಶಮಿ ಡೇ. ಸೊ ದ ಎಂಟೈರ್ ಏಕಾದಶಿ ವಿಲ್ ರಿಮೈನ್ ಟೋಟ್ಲಿ ನಿಲ್, ಅಂದರೆ ಏನೂ ತಿನ್ನೋದಿಲ್ಲ, ನೀರು ಕೂಡ ಇಲ್ಲ. ದೆನ್ ದಟ್ ನೆಕ್ಸ್ಟ್ ಡೇ ವಿಲ್ ಬ್ರೇಕ್ ದ ಫಾಸ್ಟ್ ಓನ್ಲಿ ದ ಮಾರ್ನಿಂಗ್. ಸೊ ದಲ್ ಬಿ ಲೈಕ್ 32 to 36 hours of eating nothing. Nothing. Oh, wow. So I would say, in Don't you fact, feel, I mean, tired, energy not wise? at all. ಹೌದಾ? Not at all. Okay. Initially ಅದು ಅಭ್ಯಾಸ ಆಗೋ ತನಕ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ದೆನ್ ಇವೆಂಚುಯಲಿ ಯು ವಿಲ್ ಗೆಟ್ ಯೂಸ್ ಟು ದಿಸ್ ಅಂಡ್ ದೆನ್ ಯು ಕ್ಯಾನ್ ಇನಿಷಿಯಲ್ ಬಿ ಯುನೋ ಆಸ್ ಐ ಸೆಡ್ ಸ್ವಲ್ಪ ವಾಟರ್ ಲಿಕ್ವಿಡ್ ಡಯಟ್ ಆ ಥರ ಕಂಟ್ರೋಲ್ ಮಾಡೋದು, ಆಮೇಲೆ ಯುನೋ ಅದನ್ನು ಬಿಟ್ಕೊಂತ ಬರೋದು, ಅಥವಾ ಫ್ರೂಟ್ ಡಯಟ್ ಅಥವಾ ಅವಲಕ್ಕಿ ಡಯಟ್ ಇನಿಷಿಯಲ್ ಡೇಸ್ ಅಲ್ಲಿ, ಅಂಡ್ ದೆನ್ ಎಲ್ಲ ಒಂದೊಂದೇ ಎಲ್ಲ ಬಿಟ್ಕೊಂಡು ಬಂದು ಕೊನೆಗೆ ಯುನೋ ನಿರಾಹಾರ, ನಿರ್ಜಲ ಉಪವಾಸ, ಏಕಾದಶಿ. That's the best way to keep oneself healthy. Oh, wow. Yes, Super. that's our Sanatana Dharma actually.